ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ. ಜೂನ್ 30ರಿಂದ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡರ್ಕರ್ ಅವರು ತಿಳಿಸಿದ್ದಾರೆ. ಜಮಖಂಡಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ 3ನೇ ಹಂತದ ವಿಶೇಷ ಸಮಗ್ರ ಪರಿಷ್ಕರಣೆ ಆಯ್ಕೆಯಾಗಿದ್ದು, ಜಮಖಂಡಿ ಕ್ಷೇತ್ರದಲ್ಲಿ ಕಾರ್ಯವನ್ನು ವ್ಯಾಪಕವಾಗಿ ಕೈಗೊಳ್ಳಲಾಗುತ್ತಿದೆ. ಕ್ಷೇತ್ರದ 2,30,000ಕ್ಕೂ ಅಧಿಕ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ತರಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಫಾರ್ಮ್ಗಳನ್ನು ವಿತರಿಸಿ ಮರಳಿ ಸಂಗ್ರಹಿಸಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕ ವಿಚಾರಣೆಗಳನ್ನು ಹಂಚಿಕೊಂಡರು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ದಾವೆ ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದೆಂದು ಮಾಹಿತಿ ನೀಡಿದರು. ಜಮಖಂಡಿ ಕ್ಷೇತ್ರದಲ್ಲಿ 232 ಮತಗಟ್ಟೆಗಳಿದ್ದು, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯಕ ಕೇಂದ್ರಗಳು ಹಾಗೂ ಹೆಲ್ಪ್ ಡೆಸ್ಕ್ಗಳನ್ನು ಸ್ಥಾಪನೆ ಮಾಡಿ ಮತದಾರರಿಗೆ ಮಾರ್ಗದರ್ಶನ ನೀಡಲಾಗುವುದೆಂದು ಅವರು ತಿಳಿಸಿದರು. ಸ್ಕ್ಯಾನ್ ಮಾಡಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಂತರದಲ್ಲಿ BLO ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ತನ್ನ ಆ್ಯಪ್ ಒಳಗೆ ಹಾಕಿ ಇದೇನು ಫಾರ್ಮ್ ತುಂಬಿರ್ತಾರಲ್ಲ ಅದನ್ನ ಡೇಟಾ ಹಾಕಬೇಕು. ಸೊ ಇಲ್ಲಿ ಆ ಮತದಾರರಂದು ಈಗೇನು ಫೋಟೋ ಕೊಟ್ಟಿರ್ತಾರಲ್ಲ ಅದ್ರ ಫೋಟೋ ಇರ್ತದ ಮತ್ತು ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂತ ಹೇಳಿ ಒಂದು ಸ್ಪೇಸ್ ಬಿಟ್ಟಾರ. ಸೊ ಈ ಫಾರ್ಮನ್ನು ನಾವು ಎಕ್ಸಾಕ್ಟ್ಲಿ ಎಲ್ಲ ಮತದಾರರಿಗೆ ಕೊಡ್ತೀವಿ. ಓಕೆ, ಈಗ ಈ 1 ತಿಂಗಳು ಇರ್ತದ, ನಾವು ನಮ್ಮ BLOಗಳಿಗೆ ಗೈಡ್ ಮಾಡ್ತೀವಿ ಯಾವ ರೀತಿ ತುಂಬಬೇಕು ಅಂತ ಹೇಳಿ. ಇಲ್ಲ ಅಂದ್ರೂ BLO ಹೇಳ್ತಾರ, ಇಲ್ಲ ಅಂದ್ರೂ ಪ್ರತಿ ಗ್ರಾಮ ಪಂಚಾಯತಿ ಒಳಗೂ ಹೆಲ್ಪ್ ಡೆಸ್ಕ್ ಅನ್ನ ಇಟ್ಟಿರ್ತೀವಿ. ಪ್ರತಿ ಗ್ರಾಮಗಳಲ್ಲಿ ಒಂದೊಂದು ಅಂದರೆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರಲ್ಲಿ ನಾವು ಫೆಸಿಲಿಟಿ ಸೆಂಟರನ್ನು ಇಟ್ಟಿರ್ತೀವಿ. ಪ್ರತಿ ಗ್ರಾಮಗಳಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಇಡ್ತೀವಿ. ದಯವಿಟ್ಟು ಈ ಕೆಲಸದಲ್ಲಿ ವಾಲಂಟಿಯರ್ ಆಗಿ ಯಾರಾದರೂ ಹುಡುಗರು ನಾವು ಸಾರ್ವಜನಿಕರಿಗೆ ಮತದಾರರಿಗೆ ಈ ವಿಷಯವನ್ನು ತಿಳುವಳಿಕೆ ಮಾಡಬೇಕು, ಈ ಫಾರ್ಮನ್ನು ಭರ್ತಿ ಮಾಡೋದಕ್ಕೆ ಮತದಾರರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ಯಾರಾದರೂ ಮುಂದೆ ಬಂದರೆ ಅವರಿಗೆ ನಾವು ಅವಕಾಶ ಕೊಡ್ತೀವಿ, ಅದು ಸಮಸ್ಯೆ ಇಲ್ಲ. ಬೂತ್ ಲೆವೆಲ್ ಏಜೆಂಟ್ಗಳು ಸಹ ಈ ಫಾರ್ಮ್ಗಳನ್ನು ಗೈಡ್ ಮಾಡ್ಬೋದು. ನಮ್ಮ ಮತದಾರರಿಗೆ ಯಾವ ರೀತಿ ತುಂಬಬೇಕು ಅಂತೇಳಿ ಗೈಡ್ ಮಾಡ್ಬೋದು. ಓಕೆ, ಸೊ ಅಂದರೆ ಯಾಕಂದರೆ ನಮ್ಮ ಸಿಟಿ ಒಳಗೆ ನಾವು ಮ್ಯಾನೇಜ್ ಮಾಡ್ಬೋದು, ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಹೊರಗಿರುವಂಥ ಹಳ್ಳಿಗಳಲ್ಲಿರುವಂಥವ್ರಿಗೆ ಒಂದು ಸ್ವಲ್ಪ ನಾವು ಎಲ್ಲರೂ ಹೇಳಿದಾಗಲೇ ಅವ್ರಿಗೆ ಮಾಹಿತಿ ಸಿಗ್ತದೆ. ಬೂತ್ ಲೆವೆಲ್ ಆಫೀಸರ್ನೂ ಮಾಹಿತಿ ಕೊಡ್ತಾರೆ. ನಾವು ಈ ರೀತಿ ಫೆಸಿಲಿಟಿ ಸೆಂಟರನ್ನು ನೇಮಕ ಮಾಡಿ ಯಾವುದೇ ಕಾರಣಕ್ಕೂ ಮತದಾರರಿಗೆ ಅನಾನುಕೂಲ ಆಗಲಾರ್ದಂಗೆ ಮಾಹಿತಿ ತುಂಬೋದಕ್ಕೆ ಅನುಕೂಲ ಆಗೋ ಥರ ನಾವು ಪ್ಲ್ಯಾನ್ ಮಾಡ್ಲಿಕ್ಕತ್ತೀವಿ. ಎಕ್ಸಿಕ್ಯೂಟ್ ಆದಾಗ ಸಮಸ್ಯೆಗಳು ಬಂದಾಗ ಕಾಲಕ್ಕೆ ತಕ್ಕಂತೆ ನಾವು ಅವನ್ನ ಸರಿಪಡಿಸ್ಕೊಂಡು ಮತ್ತೆ ಮುಂದುವರಿತೀವಿ. ಸೊ ಈಗ ಬೂತ್ ಲೆವೆಲ್ ಆಫೀಸರ್ ಈ ಫಾರ್ಮನ್ನು ಕೊಟ್ಟಾಗ ನಮ್ಮ ಮತದಾರ ಯಾವ ರೀತಿ ಫಾರ್ಮನ್ನು ಫಿಲ್ಅಪ್ ಮಾಡಬೇಕು ಅಂತಂದರೆ, ಇಲ್ಲಿ ಮೇಲೆ ನನ್ನ ಹೆಸರು ಪೂರ್ತಿ ಬರ್ದಿರ್ತದ. ಫಾರ್ ಎಕ್ಸಾಂಪಲ್ ಈ ಕಡೆ ಭಾಗದಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರನ ವಿವರಗಳು. ಒಂದು ವೇಳೆ 2002 ಒಳಗೆ ನಾನು ಹಿಂದಿನ 2002 ಈಸ್ ಬೇಸ್ ನಮ್ದೀಗ, ಆ SIR ಒಳಗೆ ನನ್ನ ಹೆಸರು ಇತ್ತು ಅಂತಂದರೆ ನಾನು ನನ್ನ ವಿಷಯವನ್ನೆಲ್ಲ, ನನ್ನ ಮಾಹಿತಿಯನ್ನೆಲ್ಲ ಈ ಬಾಕ್ಸ್ನಲ್ಲಿ ನಾವು ತುಂಬ್ತೀವಿ, ಬಲಗಡೆ ಬಾಕ್ಸ್ನಲ್ಲಿ ನಾವು ತುಂಬ್ತೀವಿ. ಒಂದು ವೇಳೆ 2002ರಲ್ಲಿ ನಾನಿನ್ನು ವೋಟರ್ ಇರಲ್ಲ, ನನ್ನ ತಂದೆನೋ ನಮ್ಮ ಅಜ್ಜನೋ ನಮ್ಮ ರಿಲೇಟಿವ್ಸ್ ಯಾರೋ ವೋಟರ್ಸ್ ಇರ್ತಾರೆ, ಅಂತಹ ಮಾಹಿತಿಯನ್ನು ನಾವು ಎಡಗಡೆ ಭಾಗದಲ್ಲಿರುವಂಥ ಅಂತಹ ವೋಟರ್ಸ್, ಅಂತಹ ಮತದಾರರು ಯಾರಿದ್ದಾರೋ ಅವರು ಎಡಗಡೆ ಭಾಗದಲ್ಲಿರುವಂತಹ ಬಾಕ್ಸನ್ನು ತುಂಬಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಮತದಾರರ ವಿವರಗಳು. ಫಾರ್ ಎಕ್ಸಾಂಪಲ್ SIR ಒಳಗೆ ಮ್ಯಾಕ್ಸಿಮಮ್ ಇಲ್ಲಿರುವಂತಹ ಯಾರು ಇರೋದಿಲ್ಲ ಅಂತ ಅನ್ಕೊಂತೀನಿ ನಾನು. 2002 ಒಳಗಂತಂದ್ರೆ ನಮ್ಮ ತಂದೆ ಹಿರಿಯರು ಯಾರಿದ್ದಾರೋ, ಮೋರ್ ದೆನ್ 40-50 ಏಜ್ ಆದವ್ರು ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲರೂ 2002 ಇಡೀ ರಾಜ್ಯಾದ್ಯಂತ ಎಲ್ಲೇ ಇದ್ರು ಕನ್ಸಿಡರ್ ಮಾಡ್ಬೋದು. ಕಾನ್ಸ್ಟಿಟ್ಯುನ್ಸಿ ಅಷ್ಟೇ ಕನ್ಸಿಡರ್ ಮಾಡೋದಿಲ್ಲ, ಇಡೀ ರಾಜ್ಯಾದ್ಯಂತ. ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ಇಲ್ಲಿಗೆ ಬಂದು ನೆಲೆಸಿ ಇಲ್ಲಿ ಬಂದು ಈ ವೋಟರ್ ID ಒಳಗೆ ಅವ್ರ ಹೆಸರು ತಗೊಂಡಿದ್ದು, ಮುಂಚೆ ಅವರೆಲ್ಲೋ ಕೆಲಸ ಮಾಡ್ತಿದ್ರು, ರಿಟೈರ್ಡ್ ಆಗಿ ಈ ಕಡೆ ಬಂದು ಅವ್ರು ಜೀವನ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಅವ್ರದ್ದು ಸಹ ಅಲ್ಲಿರೋದು ಯಾವ ಭಾಗದಲ್ಲಿ ಅವ್ರು ಇದ್ರೋ ಅವರ ವೋಟರ್ ID ನಂಬರನ್ನು ಅವ್ರು ಹೇಳಿದ್ರು ಅಂತಂದರೆ ಅದು ಫೆಚ್ ಆಗ್ತದೆ ಆಟೋಮೆಟಿಕ್ಲಿ. ಯಾಕಂದರೆ ಈಗ ನಾವು 2002ರ ವೋಟರ್ ಲಿಸ್ಟನ್ನು ಈಗಿನ ಅದರ ಜೊತೆಗೆ ನಾವು ಆಲ್ರೆಡಿ ಮ್ಯಾಪಿಂಗ್ ಮಾಡಿದ್ವಿ ಎಲ್ಲ ವೋಟರ್ಸನ್ನು.
ಸುಮಾರು 99% ವೋಟರ್ಸ್ ಇದ್ದಾರಲ್ಲ ಅವ್ರದ್ದೆಲ್ಲರದು ಮ್ಯಾಪಿಂಗ್ ಮಾಡಿ ನಮ್ಗೆಲ್ಲರೂ ಸಿಕ್ಕಾರ. ಸುಮಾರು ಹಾರ್ಡ್ಲಿ ಒಂದು 1500 ಜನ ವೋಟರ್ಸ್ ಹಳೆ 2002ರ ವೋಟರ್ಸ್ ಜೊತೆಗೆ ನಮಗೆ ಮ್ಯಾಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಅಂಥವರು ಹಾಕಬೇಕು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಾನಿದ್ದೇನೆ ಅಂತಂದರೆ ನನ್ನ ದಾಖಲೆಗಳನ್ನು, ನನ್ನ ತಂದೆಯ ದಾಖಲೆಯನ್ನು ಆಧರಿಸಿ ನಾನಿಲ್ಲಿ ಫಾರ್ಮನ್ನು ತುಂಬ್ತೀನಿ. ಅಂದರೆ 2002ರಲ್ಲಿ ನನ್ನ ತಂದೆ ಇದ್ದರು, ಅವರ ಏನು ವೋಟರ್ ಲಿಸ್ಟ್ ಅದಲ್ಲ, ವೋಟರ್ ನಂಬರ್ ಅದನ್ನು ಹಾಕಿ ಅವರು ಯಾರ ಜೊತೆಗೆ ಮ್ಯಾಪ್ ಆಗಿರೋ, ಅಂದರೆ ಅವ್ರ ತಾಯಿನೋ ಅವ್ರ ತಂದೆನೋ, ಅದು BLO ಆ್ಯಪ್ ಒಳಗೆ ಬರ್ತದೆ ಆಟೋಮೆಟಿಕ್ಲಿ, ಅದು ನಮಗೆ ಮಾಹಿತಿ ಸಿಗ್ತದೆ, ಅದನ್ನು ತುಂಬಬೇಕು. ಸೊ ಅದ್ರ ನಂತರ ಇಲ್ಲಿ ಕೆಳಗಿಂದು ನಮಗೆ ಮತದಾರರಿಗೆ ತೊಂದರೆ ಆಗೋದಂದ್ರೆ ನಾನು ಇಲ್ಲಿ ತುಂಬಬೇಕು ಅಂತ ಹೇಳಿ. ಸೊ ನಾನು ಕೇಳ್ಕೊಳ್ಳೋದೇನು ಮತದಾರರು ಎಲ್ಲರಿಗೂ ಅಂತಂದರೆ 2002ನಲ್ಲಿ ನಿಮ್ಮ ಹೆಸರು ಇರ್ತಿರೋದು ಖಚಿತ ಆಗಿತ್ತು ಅಂತಂದರೆ ಬಲಗಡೆ ಭಾಗ ತುಂಬೋದು. 2002ಅಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಂದಿರು, ನಿಮ್ಮ ಚಿಕ್ಕಪ್ಪಂದಿರು, ಯಾವುದೇ ರಿಲೇಷನ್ ಇರಲಿ, ಅವರು ಮತದಾರರ ಯಾದಿ ಒಳಗೆ ಇದ್ರು ಅಂತಂದರೆ ಅವರೆಲ್ಲರೂ ಈ ಭಾಗ ಬಲಗಡೆ ಭಾಗನ ತುಂಬೋದು, ಎಡಗಡೆ ಭಾಗನ ತುಂಬೋದು. ಸೊ ಇಷ್ಟು. ಇದಾದ್ಮೇಲೆ ಕೆಳಗಿನ ಮಾಹಿತಿ ಏನದಲ್ಲ, ಈ ಪೂರ್ತಿ ಯಾರಿದ್ದಾರೋ ಅವ್ರಿಗೆ ಮಾಹಿತಿ ಕೇಳ್ತಾರೋ, ಅವರು ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಅದು ಆಧಾರ್ ಸಂಖ್ಯೆ ಇತ್ತು ಅಂದ್ರೆ ಅಷ್ಟೇ, ಮೊಬೈಲ್ ಸಂಖ್ಯೆ, ನಮ್ಮ ತಂದೆ ತಾಯಿ ಪೋಷಕರ ಹೆಸರು, ತಂದೆ ತಾಯಿ ಗುರುತಿನ ಚೀಟಿ ಒಂದು ವೇಳೆ ಇತ್ತು ಅಂತಂದ್ರೆ ಅಷ್ಟೇ, ತಾಯಿ ಹೆಸರು, ತಾಯಿ ಗುರುತಿನ ಚೀಟಿ, ಸಂಗಾತಿ ಸ್ಪೌಸ್ ಅಂದ್ರೆ ಗಂಡ ಹೆಂಡತಿ ಹೆಸರು, ಆ ಡೀಟೇಲ್ಸ್ ಕೇಳ್ತಾರೆ. ಅದಾದ್ಮೇಲೆ ಇಲ್ಲೇ ಸಹಿ ಮಾಡ್ಬೇಕಾಗ್ತದೆ, ಪ್ರತಿಯೊಬ್ಬ ಮತದಾರನು ಸಹಿ ಮಾಡ್ಬೇಕಾಗ್ತದ. ಇಲ್ಲ ಅಂತಂದ್ರೆ ಮತದಾರರ ಸಹಿ, ಎಡಗೈ ಹೆಬ್ಬೆರಳಿನ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಅಂತ 4 ಜನ ಇದ್ದೀವಿ ಅಂತಂದ್ರೆ ಎಲ್ಲರದು ಸೇರಿ ಒಬ್ರು ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಿದ್ದಾರೋ, ತಿಳುವಳಿಕೆ ಇರೋರು, 18+ ಆದವರು, ಅಡಲ್ಟ್ ಯಾರಿದ್ದಾರೋ ಅವ್ರು ಬರೀತಾರ, ಅವರೇ ಸಹಿ ಮಾಡಿ ಇದನ್ನ ಕಡ್ಡಾಯವಾಗಿ ಕಂಪಲ್ಸರಿ BLO ಬೂತ್ ಲೆವೆಲ್ ಆಫೀಸರ್ಗೆನೆ ಕೊಡತಕ್ಕದ್ದು. ಓಕೆ, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ, ಸಾರ್ವಜನಿಕರು ಮತದಾರರಿಗೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ ಒಂದು 3 ಕಂಡೀಷನ್ಸ್ ಈ ಇಲ್ಲೇ ಫಾರ್ಮಲ್ಲಿ ಮತದಾರರಿಗೆ ಕೊಡ್ತಾರೆ. ಒಂದು ಏನಂತಂದ್ರೆ, ಮೇಲೆ ಉಲ್ಲೇಖಿಸಿರುವಂತಹ ಎಲ್ಲ ವಿಷಯ ನನ್ನ ಕುಟುಂಬದ ಸದಸ್ಯರ ಇದೇ ದೇಶದ ಪೌರತ್ವವನ್ನು ಯಾವುದೇ ದೇಶದ ಪೌರತ್ವವನ್ನು ಹೊಂದಿರೋದಿಲ್ಲ ಅನ್ನೋದನ್ನ ನಾವೇ ಆಸ್ ಮತದಾರ ನಾವೇ ದೃಢೀಕರಿಸ್ಕೊಂತೀವಿ. ಬೇರೆ ಯಾವುದು ಅಮೇರಿಕಾ ಅಲ್ಲಿ ಹೋಗಿ ಎಜುಕೇಶನ್ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬಂದಿರೋರು ಇರ್ಬೋದು, ಅಥವಾ ಅಲ್ಲೇನೇ ಇದ್ದವರು ಇದನ್ನ ತುಂಬೋಂಗಿಲ್ಲ, ಅಲ್ಲೇ ಪೌರತ್ವವನ್ನು ಪಡೆದವರು ತುಂಬೋಂಗಿಲ್ಲ ಅನ್ನೋದನ್ನ ದೃಢೀಕರಣ ಮಾಡೋದು. ಎರಡನೇದು, ನಾನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ನಾನೇನೇನು ಡೀಟೇಲ್ಸ್ ಕೊಟ್ಟಿನಲ್ಲ ಅದೆಲ್ಲ 100% ಕರೆಕ್ಟ್ ಇರ್ತದ, ವಿಧಾನಸಭಾ ಕ್ಷೇತ್ರ ಕರೆಕ್ಟ್ ಇರ್ತದ. ಆದರೆ ಯಾವುದೇ ಕಾರಣಕ್ಕೂ ಈ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ಮತ್ತೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಒಳಗ, ಬೇರೆ ಪೋಲಿಂಗ್ ಸ್ಟೇಷನ್ ಒಳಗೆ ಈ ಹೆಸರು, ನನ್ನ ಹೆಸರು ಮತ್ತೆ ಬೇರೆ ಕಡೆ ಇಲ್ಲ ಅನ್ನೋದನ್ನ ನಾನು ದೃಢೀಕರಿಸ್ಕೊಂತೀನಿ ಅಂತ ಮತದಾರ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳ್ಳೋದಿದ್ದು. ಲಾಸ್ಟಿಗೆ ಈ ಎಲ್ಲ ಮಾಹಿತಿಗಳು ನನ್ನ ಗಮನಕ್ಕೆ ಇರೋಂಗೆ ಕರೆಕ್ಟ್ ಆಗಿರ್ತದೆ. ಒಂದು ವೇಳೆ ತಪ್ಪಾಗಿದ್ರು ನನ್ನ ಮಾಹಿತಿ ಅದನ್ನೇ ಈ ಮಾಹಿತಿಯನ್ನೇ ಕೊಟ್ಟಿದ್ದೆ ಅಂತಂದ್ರೆ ನಾನು ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಜಾಪ್ರತಿನಿಧಿ ಕಾಯ್ದೆ 1950ರ ಕಲಂ 31ರ ಅಡಿ 1 ವರ್ಷದ ಶಿಕ್ಷೆ ಅಥವಾ ದಂಡನೆಯನ್ನು ವಿಧಿಸಬಹುದಾಗಿದ್ದು ಅದಕ್ಕೆ ನನ್ನ ಸಮ್ಮತಿ ಇರುತ್ತದೆ. ಅಂದರೆ ಇಲ್ಲಿ ಆಸ್ ಮತದಾರರ ನೋಂದಣಾಧಿಕಾರಿಯಾಗಿ ಮಾಧ್ಯಮ ಮಿತ್ರರು ನೀವೆಲ್ಲರಿಗೂ, ಅಂದರೆ ದೇಶದಲ್ಲಿ ನಮಗೆಲ್ಲರಿಗೂ ನಮ್ಮದೇ ಆದಂತಹ ಜವಾಬ್ದಾರಿಗಳಿದ್ದಾವೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಮಾಧ್ಯಮ. ಹಾಗೆ ಪ್ರತಿಯೊಬ್ಬ ಮತದಾರನಿಗೂ ತನ್ನದೇ ಆದಂತಹ ಜವಾಬ್ದಾರಿ ಇರ್ತದೆ. ತಾನು ನೀಡುವಂತಹ ಮಾಹಿತಿ ಏನದಲ್ಲ ಅದು 100% ಕರೆಕ್ಟ್ ಅದ ಅಂಥೇಳಿ ಆ ಮಾಹಿತಿಗೆ ಅವನು ಜವಾಬ್ದಾರಿ ಇದ್ದೀನಿ ಅಂಥೇಳಿ ಮಾಹಿತಿಯನ್ನು ಸಹಿ ಮಾಡಿ ಕೊಡಬೇಕು. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮ BLO ಸಹಿ ಮಾಡಿ ಇದನ್ನು ನೇರವಾಗಿ ನಮ್ಮ ಕಚೇರಿಗಳಿಗೆ ತಲುಪಿಸ್ತಾರೆ. ಇಲ್ಲಿ ಇನ್ನೊಂದೇನು ಅಂತಂದರೆ, ಈ QR ಕೋಡ್ ತಗೊಂಡು ಸಾರ್ವಜನಿಕರು ನೇರವಾಗಿ ವೋಟರ್ ಹೆಲ್ಪ್ಲೈನ್ ಆ್ಯಪ್, ಮತ್ತೊಂದಲ್ಲ VHA, ಮತ್ತೊಂದು ಇನ್ನೊಂದರಿ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಒಳಗೂ ಅವರು ಹಾಕ್ಬೋದು, ಎನ್ಯುಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡ್ಬೋದು. NVSP ಅದರೊಳಗೂ ಸಹ ಅವರು ಮಾಹಿತಿಯನ್ನು ಹಾಕ್ಬೋದು. ಇಲ್ಲ ಅಂತಂದರೆ ನಮ್ಮ ಬೂತ್ ಲೆವೆಲ್ ಆಫೀಸರ್ ತನ್ನ BLO ಆ್ಯಪ್ ಒಳಗೆ ಈ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಅವ್ರು ಹಾಕ್ತಾರೆ. ಆ್ಯಂಡ್ ಈ ಫಾರ್ಮ್ ಕೊಟ್ಟ ನಂತರ BLO ಕೆಲಸ ಶುರುವಾಗ್ತದೆ, ನಮ್ಮ ಮತದಾರರದ್ದು ಜವಾಬ್ದಾರಿ ಮುಗೀತದೆ. ಇನ್ನು ಯಾರು ಮನೆಯನ್ನು ಬಂದಾಗಿರೋದು, ಈ ಎಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ 29 ಜುಲೈ 2026 ಅಂದರೆ ಫಾರ್ಮ್ ಕೊಡ್ತೀವಿ, ವಾಪಸ್ ತಗೋತೀವಿ, ಫಿಲಪ್ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ.
ಸೊ ಇದೆಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೆ 1 ತಿಂಗಳ ಸಮಯ ಕೊಟ್ಟಿರ್ತಾರೆ. ಆ 1 ಮಂತಲ್ಲಿ ಎಲ್ಲವನ್ನು ಮುಗಿಸುವಂತಹ ತರಾತುರಿ ಇರ್ತದೆ. ಸೊ ಈಗ ಯಾವ ಮನೆಗಳು ಕ್ಲೋಸ್ ಆಗಿರ್ತವೆ ಅವುಗಳಿಗೆ ನಾವು ಏನು ಮಾಡ್ತೀವಿ, ಯಾವ ಫಾರ್ಮನ್ನು ನಾವು ಕೊಟ್ಟಿರೋದು ವಾಪಸ್ ಬರೋದಿಲ್ಲ, ಅಥವಾ ಯಾವ ಫಾರ್ಮು ಕೊಟ್ಟಿರ್ತೀವಿ ಅದನ್ನ ತುಂಬಲಾರದೆ ಹಾಗೆ ಕೊಟ್ಟಿರ್ತಾರೆ, ಅದು BLO ಜವಾಬ್ದಾರಿ ಇರ್ತದೆ, ನಾವು ಯಾವುದೋ ಅನ್ಫಿಲ್ಡ್ ತಗೊಳಂಗಿಲ್ಲ. ಸೊ ಅಂತಹ ಫಾರ್ಮ್ಗಳು, ಅಂತಹ ಮತದಾರನ ನಾವು ಏನು ಮಾಡ್ತೀವಿ ಅಂತಂದ್ರೆ ನಂತರದಲ್ಲಿದೆ ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಏನದಲ್ಲ 5/8/2026 4/9/2026 ಅಂತಹ ಮತದಾರರು ಯಾರ್ಯಾರಿದ್ದಾರಲ್ಲ, ನಮಗೆ ಟ್ರೇಸ್ ಔಟ್ ಆಗ್ಲಾರ್ದ ಮತದಾರರು, ಅವ್ರಿಗೆ ನಾವು ವಿಚಾರಣೆಗೆ ನಮ್ಮ ಈ ಆಫೀಸ್ನಿಗೆ ಕರಿತೀವಿ. ಅವ್ರಿಗೆಲ್ಲ ಕರೆದು ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಸಬ್ಮಿಟ್ ಮಾಡ್ತಾರೆ ಅವರು. ಅದರ ನಂತರ ಅವ್ರನ್ನ ಎಲಿಜಿಬಲ್ ಇದ್ರು ಅಂದ್ರೆ ಮತದಾರರ ಯಾದಿ ಒಳಗೆ ಸೇರಿಸುವಂತ ಕೆಲಸ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಅರ್ಹ ಮತದಾರನ್ನು ಬಿಟ್ಟು ಹೋಗ್ಲಾರ್ದಂಗೆ ನಾವು ಸತತವಾಗಿ ಪ್ರಯತ್ನ ಒಂದು 4-5 ಸಲ ಅಟೆಂಪ್ಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್, ಅದು 29/7/2026 ಒಳಗೆ ಮುಗಿಸ್ರಿ ಅಂತಂತಾರೆ. ಅದು ಏನಂತಂದ್ರೆ ಚುನಾವಣಾ ಆಯೋಗ 2025 ನಂತರ ಎಲ್ಲ ಪೋಲಿಂಗ್ ಸ್ಟೇಷನ್ ತಮಗೆ ಗೊತ್ತಿರೋಂಗೆ 1500 ಮತದಾರರ ಒಂದು ಪೋಲಿಂಗ್ ಸ್ಟೇಷನ್ ಇರ್ತದೆ. ಅದಕ್ಕಿಂತ ಜಾಸ್ತಿ ವೋಟರ್ಸ್ ಇದ್ರು ಅಂತಂದ್ರೆ ಅವರನ್ನ ನಾವು ಏನು ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದ್ದಾಗೆಲ್ಲ ನಿಮ್ಗೆ ಗೊತ್ತಿಲ್ಲ, ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ಮಾಡಿ ಇನ್ನೊಂದು ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ. ಸೊ ದಟ್ ವಾಸ್ ದಿ ಲಿಮಿಟ್ ಫಾರ್ 1500 ವೋಟರ್ಸ್ಗೆ. ಈಗ ಅದನ್ನ 1200 ವೋಟರ್ಸ್ಗೆ ಲಿಮಿಟ್ ಮಾಡಿರ್ತಾರೆ. ಸೊ ಪ್ರತಿ ವೋಟರ್ಸು ಕಡ್ಡಾಯವಾಗಿ ಒಂದು ಪೋಲಿಂಗ್ ಸ್ಟೇಷನ್ ಒಳಗೆ 1200 ಮೀರತಕ್ಕದಲ್ಲ ಅಂತ ಹೇಳಿ. ಸೊ ಅಂಥವು ಎಲ್ಲೆಲ್ಲಿದ್ದಾವೆ, ಸುಮಾರು ನಮ್ಮ ಹತ್ರ 21 ಪೋಲಿಂಗ್ ಸ್ಟೇಷನ್ ಮಾತ್ರ ಅಂಥವುಗಳು ಇದ್ದಾವ. ಸಮಯ ಅಂದರೆ 1200, 1400, 1300 ಹಿಂಗಿದ್ದಾರೆ. ಅವ್ರನ್ನೆಲ್ಲ ನಾವು ಮರ್ಜ್ ಮಾಡಿ ಮತ್ತೆ 1200ಕ್ಕೆ ತೊಗೊಂಡ್ಬರುವಂಥ ಪ್ರಕ್ರಿಯೆ, ಅದು ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್. ಅದೊಂದು. ಇನ್ನು ನೆಕ್ಸ್ಟ್ ಯಾವುದೋ ಪೋಲಿಂಗ್ ಸ್ಟೇಷನ್ ಸರಿ ಇರೋದಿಲ್ಲ, ರಿಮೋಟ್ ಏರಿಯಾದೊಳಗೆ ಇರ್ತದೆ, ಹಿಂಗೇನೇನೋ ತೊಂದರೆಗಳಿರ್ತಾವೆ, ಅಥವಾ ಯಾವುದೋ ಒಂದು ಸ್ಟ್ರಕ್ಚರ್ ಬಿದ್ದು ಹೋಗಿರ್ತದೆ, ಶಾಲೆ ಕಟ್ಲಿಕ್ಕೆ ಹತ್ತಿರ್ತಾರೆ, ಅವನ್ನೆಲ್ಲ ಶಿಫ್ಟ್ ಮಾಡಿ ಬೇರೆ ಕಡೆ ನಾವು ಪೋಲಿಂಗ್ ಸ್ಟೇಷನ್ ಮಾಡಬೇಕಾಗಿರ್ತದೆ. ಇದು ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ಇರ್ತದೆ, ಅದನ್ನೆಲ್ಲ ದಟ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ತಹಶೀಲ್ದಾರ್. ದೆನ್ ಅದಾದ ಕೂಡಲೇ ನೋಟಿಸ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್. ನಾವೇನು ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ತೊಗೊಂಡಿರ್ತೇವಲ್ಲ, ಕ್ಲೋಸ್ಡ್ ವೋಟರ್ಸ್ ಏನಿರ್ತಾರಲ್ಲ, ಮನೆಗಳು ಬಂದಾಗಿರೋದು, ಫಾರ್ಮ್ಗಳನ್ನು ವಾಪಸ್ ಬರದೇ ಇರೋರು, ಅವರೆಲ್ಲರಿಗೂ ಸಮಯ 5/8 4/9 ಇರ್ತದೆ. ಅವ್ರನ್ನೆಲ್ಲ ನಾವು ವಿಚಾರಣೆ ಕರಿಬೇಕು, ಕಡ್ಡಾಯವಾಗಿ ನಾವು ವಿಚಾರಣೆಯನ್ನು ಕರಿತೀವಿ. ಅವ್ರಿಗೆ ನೋಟಿಸ್ ಅಂದರೆ 5/8/26 ಕಡ್ಡಾಯವಾಗಿ 3/10 ತನಕ ಅವ್ರನ್ನೆಲ್ಲರನ್ನೂ ಕರೆಸಿ ನಾವು ಕೇಳಬೇಕು, ಮಾಹಿತಿಯನ್ನು ತಗೋಬೇಕು. ಎಲಿಜಿಬಲ್ ವೋಟರ್ಸ್ ಇದ್ರೆ ಅವ್ರನ್ನೆಲ್ಲ ಸೇರಿಸ್ತೀವಿ. ಅದು 5/8/26 3/10/2026, ಸುಮಾರು 1.5 ತಿಂಗಳವರೆಗೂ ನಮಗೆ ಸಮಯ ಇರ್ತದೆ. ಅದಾದಮೇಲೆ ಇಷ್ಟೆಲ್ಲ ಆದಮೇಲೆ ಪ್ಯೂರಿಫಿಕೇಶನ್. ಸುಮಾರು ನಮ್ಮ ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಒಳಗೆ 2,30,6 ವೋಟರ್ಸ್ ಇದ್ದಾರೆ. ಟೋಟಲ್ 2,30,6 ವೋಟರ್ಸ್ ಆಸ್ ಆಫ್ ನೌ ಜೂನ್ 16 ಮತದಾರರ ಯಾದಿ ಪ್ರಕಾರ. ಈ ಮತದಾರರ ಯಾದಿಯ ಎಲ್ಲರದ್ದು ಎನ್ಯುಮರೇಷನ್ ಅಂದರೆ 2,30,6 ಎನ್ಯುಮರೇಷನ್ ಫಾರ್ಮನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು. ಅವುಗಳನ್ನೆಲ್ಲ BLO ಆ್ಯಪ್ ಒಳಗೆ ಅಪ್ಲೋಡ್ ಮಾಡಬೇಕು. ನಂತರದಲ್ಲಿ ವಿಚಾರಣೆ, ಯಾರು ಬರೋದಿಲ್ಲ ಅವ್ರನ್ನ ವಿಚಾರಣೆ ಕರಿಬೇಕು. ವಿಚಾರಣೆ ನಂತರದಲ್ಲಿ ನಾವು ಡ್ರಾಫ್ಟ್ ರೋಲನ್ನು ಪಬ್ಲಿಕೇಶನ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ದಿ ಎಂಡ್. ಫೈನಲ್ ಆಗಿ 7ನೇ ತಾರೀಕು ಅಕ್ಟೋಬರ್ 7/10/2026 ನಾವು ಫೈನಲ್ ಆಗಿ ಏನು ಎಲೆಕ್ಟೆಡ್ ರೋಲ್ ನಮ್ದೇನು SIR ಆದ ಮೇಲೆ ಪಬ್ಲಿಕೇಶನ್ ಮಾಡಬೇಕು, ಅದನ್ನು ಫೈನಲಿ ಎಲೆಕ್ಷನ್ ಕಮಿಷನಿಂದ ಪಬ್ಲಿಕೇಶನ್ ಆಗ್ತದೆ. ಸೊ ದಿಸ್ ಈಸ್ ದಿ ಪ್ರೊಸೀಜರ್. ಈಗ ಸ್ಟ್ಯಾಟಿಸ್ಟಿಕಲಿ ಹೇಳೋದಾಯ್ತು ಅಂತಂದರೆ 2,30,6 ವೋಟರ್ಸ್ ನಮ್ಮ ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಒಳಗಿರ್ತಾರೆ. 232 ಪೋಲಿಂಗ್ ಸ್ಟೇಷನ್ಗಳಿದ್ದಾವೆ. 232ಕ್ಕೆ 232 ಬೂತ್ ಲೆವೆಲ್ ಏಜೆಂಟ್ಗಳಿದ್ದಾರೆ. ಆಮೇಲೆ ಪ್ರತಿ 10 ಬೂತ್ ಲೆವೆಲ್ ಆಫೀಸರ್ಗಳಿಗೆ 29 ಜನ ಬೂತ್ ಸೂಪರ್ವೈಸರ್ಸ್ ಇರ್ತಾರೆ. ಅಂದರೆ 10 BLOಗಳಿಗೆ ಒಬ್ಬೊಬ್ಬ ಸೂಪರ್ವೈಸರ್ನ ನಾವು ನೇಮಕ ಮಾಡಿದ್ದೀವಿ. ಪ್ರತಿ ಗ್ರಾಮ ಪಂಚಾಯಿತಿ ಒಳಗೆ ಹೆಲ್ಪ್ ಡೆಸ್ಕನ್ನು ಮಾಡ್ತೀವಿ, ಫೆಸಿಲಿಟಿ ಸೆಂಟರನ್ನು ಮಾಡ್ತೀವಿ. ಪ್ರತಿ ಊರುಗಳಲ್ಲಿ ಹೆಲ್ಪ್ ಡೆಸ್ಕನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಅದು ಸಹ ಸಕ್ಸಸ್ಫುಲ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ಜಮಖಂಡಿ ಸಿಟಿ ಒಳಗೆ 23 ವಾರ್ಡ್ಗಳಿದ್ದಾವೆ, 31 ವಾರ್ಡ್ಗಳಿದ್ದಾವೆ, 61 ಮತಗಟ್ಟೆಗಳಿದ್ದಾವೆ. ಅಲ್ಲಿ ವಾರ್ಡ್ವಾರು ನಮಗೆ ಫೆಸಿಲಿಟಿ ಸೆಂಟರನ್ನು ಲೈಕ್ ಸುಮಾರು 20 ತನಕ ನಾವು ಮಾಡೋದಕ್ಕೆ ಪ್ಲ್ಯಾನ್ ಆಸ್ ಆಫ್ ನಾವು ಟೆಂಟೇಟಿವ್ಲಿ ಮಾಡ್ಕೊಂಡಿದ್ದೀವಿ.
ಇಲ್ಲಿಯೂ ಸಹ ಎಲ್ಲೆಲ್ಲಿ ಸ್ಲಮ್ ಏರಿಯಾ ಇರ್ಬೋದು, ಕಂಜೆಸ್ಟೆಡ್ ಓಣಿಗಳು ಎಲ್ಲೆಲ್ಲಿದ್ದಾವೆ ಅವುಗಳಲ್ಲಿಯೂ ಸಹ ಹೆಲ್ಪ್ ಡೆಸ್ಕ್ ಅನ್ನು ಮಾಡಿ ನಗರಸಭೆಯಿಂದ ಸಂಪೂರ್ಣವಾಗಿ ಮೇಲ್ವಿಚಾರಣೆ ಮಾಡಿ ಈ ಸಿಟಿಯನ್ನ ನಿಭಾಯಿಸ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಜಮಖಂಡಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना।